ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾರೆಲ್ಲ ಶಿಕ್ಷಕರ ಆಗಬೇಕು ಅಂತ ತುಂಬ ದೊಡ್ಡ ಕನಸನ್ನು ಕಂಡುಕೊಂಡಿದ್ದೀರಾ, ನಿಮಗೆಲ್ಲ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋ ಸೆಷನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾವ ಇಲಾಖೆಯಲ್ಲಿ ಶಿಕ್ಷಕರ ನೇಮಕಾತಿ ನಡೀತಾ ಇದೆ, ಮತ್ತು ಯಾವಾಗ ಪರೀಕ್ಷೆ ನಡೆಯುತ್ತೆ, ಅರ್ಜಿ ಸಲ್ಲಿಸಲು ಪ್ರಾರಂಭದಿಕ್ಕ, ಕೊನೆಯ ದಿನಾಂಕ, ಅರ್ಹತೆಗಳೇನೇನು, ಇದನ್ನೆಲ್ಲ ಕಂಪ್ಲೀಟ್ ಆಗಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋವನ್ನು ವೀಕ್ಷಣೆ ಮಾಡಿ ಸ್ನೇಹಿತರೆ. ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬರ್ ಜಾಸ್ತಿ ಆದಾಗ ನನಗೆ ತರಗತಿ ಮಾಡಲು ತುಂಬಾ ಅನುಕೂಲ ಆಗುತ್ತೆ. ನಾನು ಟೀಚಿಂಗ್ ಫೀಲ್ಡಲ್ಲಿ ಇರೋದರಿಂದ ತರಗತಿಗಳು ಮಾಡೋಕ್ಕೆ ಸಮಯ ಸಿಗೋದಿಲ್ಲ. ಆದರೆ ಸಬ್ಸ್ಕ್ರೈಬರ್ಸ್ ಆದಾಗ ವಿದ್ಯಾರ್ಥಿಗಳಾಗಲಿ ಅಥವಾ ಅಭ್ಯರ್ಥಿಗಳಾಗಿರ್ಬೋದು ವೇಟ್ ಮಾಡ್ತಾ ಇರ್ತಾರೆ ಅಂತಕ್ಕಂತಹ ಒತ್ತಡನಲ್ಲಾದರೂ ನಾನು ತರಗತಿಗಳನ್ನು ಮಾಡ್ತಾ ಇರ್ತೀನಿ. ನನ್ನ ಚಾನಲಲ್ಲಿ TET ಆಗಿರ್ಬೋದು, GPSTR ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, PU ಕಾಲೇಜ್ ಲೆಕ್ಚರ್, KSET, ಇಷ್ಟು ಒಂದು ಟೀಚಿಂಗ್ ಫೀಲ್ಡ್ಗೆ ಸಂಬಂಧಪಟ್ಟಂಥ ಎಲ್ಲ ಸಿಲೆಬಸ್ ವೈಸ್ ತರಗತಿಗಳನ್ನು ನನ್ನ ಚಾನಲಲ್ಲಿ ನಾನು ಮಾಡ್ತಾ ಇರ್ತೀನಿ. ಹಾಗಾಗಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿಸಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ಸೈನಿಕ ಶಾಲೆಗಳಲ್ಲಿ ನೇಮಕಾತಿ ನಡೀತಾ ಇರ್ತಕ್ಕಂಥದ್ದು. ಸೈನಿಕ ಶಾಲೆಗಳಲ್ಲಿ ನಡೀತಿದೆ ಅಂದರೆ ಈ TET ಬೇಕು, CTET ಬೇಕು, ಇದೆಲ್ಲ ನಮಗೆ ಏನು ಅಂದರೆ ಸಮಸ್ಯೆಗಳು. ಸೊ ಇದನ್ನೆಲ್ಲ ತಿಳ್ಕೊಬೇಕು ಅಂತಂದರೆ ಈ ಒಂದು ಪೇಪರ್ ಕಟ್ಟಿಂಗಲ್ಲಿ ಏನಿದೆ ಅಂತ ಸಂಪೂರ್ಣವಾಗಿ ಓದ್ತಾ ಹೋಗೋಣ. ಇದರಿಂದ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಈ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹೇಳಬೇಕಂದ್ರೆ ಅಕ್ಟೋಬರ್ 25ನೇ ತಾರೀಕು ನಿಮಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿದೆ. ನವೆಂಬರ್ 23ನೇ ತಾರೀಕು ಪರೀಕ್ಷೆ ನಡೆಯುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ತಾ ಇರಬಹುದು, 25ನೇ ತಾರೀಕು ಕೊನೆಯ ದಿನಾಂಕವಾಗಿದೆ. 25ನೇ ತಾರೀಕು ಕೊನೆಯ ದಿನಾಂಕವಾಗಿದೆ. ನವೆಂಬರ್ 23ನೇ ತಾರೀಕು ಏನಂತಂದರೆ ಪರೀಕ್ಷೆ ನಡೆಯುತ್ತೆ. 12ನೇ ತಾರೀಕು ನೀವು ನಿಮ್ಮ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೋದು. ಅದರ ಜೊತೆಗೆ ಡಿಸೆಂಬರಲ್ಲಿ ಇದರ ಫಲಿತಾಂಶ ಕೂಡ ಪ್ರಕಟಣೆ ಮಾಡಲಾಗುತ್ತೆ ಅಂತ ಕ್ಲಿಯರ್ ಆಗಿ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಡೀಟೇಲ್ ಆಗಿ ನೋಡೋಣ. ಇದಕ್ಕೆ TET ಬೇಕೋ, CTET ಬೇಕೋ, ಅಥವಾ ಏನೆಲ್ಲ ಅರ್ಹತೆಗಳಿದೆ ಅಂತ ನೋಡ್ತಾ ಹೋಗೋಣ. ಭಾರತೀಯ ಸೇನಾ ಸಿಬ್ಬಂದಿಗಳ ಮಕ್ಕಳಿಗೆ ನೋಡಿ, ಯಾರು ಮಿಲಿಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರಲ್ವ ಅವರ ಮಕ್ಕಳಿಗೆ ನಾವು ಶಿಕ್ಷಣವನ್ನು ನೀಡಬೇಕಾಗುತ್ತೆ. ದೇಶಾದ್ಯಂತ ಆರ್ಮಿ ಪಬ್ಲಿಕ್ ಶಾಲೆಗಳನ್ನು ಸ್ಥಾಪಿಸಲಾಗಿದ್ದು ಇವು ಆರ್ಮಿ ವೆಲ್ಫೇರ್ ಎಜುಕೇಷನ್ ಸೊಸೈಟಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಈ ಶಾಲೆಯಲ್ಲಿ ಖಾಲಿ ಇರತಕ್ಕಂಥ ಬೋಧಕ ಹುದ್ದೆಗಳಿಗೆ ಈಗ ನೇಮಕಾತಿ ನಡೆಯುತ್ತಿದ್ದು ಅಕ್ಟೋಬರ್ 25ನೇ ತಾರೀಕು ಕೊನೆಯ ದಿನಾಂಕವಾಗಿದ್ದು ಈ ನೇಮಕಕ್ಕೆ ನವೆಂಬರ್ 23ರಿಂದ 25ರ ತನಕ ನಡೆಯಲಿದೆ. ನೋಡಿ, 23ರಿಂದ 25ನೇ ತನಕ ಅಂದರೆ 3 ದಿನ ಈ ಪರೀಕ್ಷೆ ನಡೆಯುತ್ತೆ ಅಂತ ಅರ್ಥ ಆಗುತ್ತೆ. ಇದರಿಂದ ರಾಜ್ಯದ ಬೆಂಗಳೂರಿನಲ್ಲಿ ಪರೀಕ್ಷಾ ಕೇಂದ್ರ ನಡೆಯಲಿದೆ. ಹಾಗಾದರೆ ನಾವು ಬೆಂಗಳೂರಲ್ಲಿ ಮಾತ್ರ ಸ್ನೇಹಿತರೆ ಈ ಒಂದು ಪರೀಕ್ಷೆನ ಏನಂದರೆ ನಾವು ಬರೀಬೇಕಾಗತ್ತೆ. ಇನ್ನು ಡೀಟೇಲ್ ಆಗಿ ಹೋಗೋದೇ ಆದರೆ 24-25ರ ಶೈಕ್ಷಣಿಕ ವರ್ಷಕ್ಕೆ ಈ ನೇಮಕಾತಿ ನಡೆಯುತ್ತಿದ್ದು ಸಾಮಾನ್ಯವಾಗಿ ಪ್ರತಿ ವರ್ಷ 8,000 ಹುದ್ದೆಗಳಿಗೆ ನೇಮಕ ನಡೆಯುತ್ತಿದ್ದು ಈ ವರ್ಷ ಹುದ್ದೆಗಳ ಸಂಖ್ಯೆಯನ್ನು ಇನ್ನೂ ಸ್ಪಷ್ಟಪಡಿಸಿಲ್ಲ. ಕಾಮನ್ ಆಗಿ ಹೇಳಿಲ್ಲ, ಆದರೂ ನೀವು ರೆಗ್ಯುಲರ್ ಆಗಿ ಒಂದು 5,000 ಅಂತ ನಾವು ಅಂದ್ಕೊಳ್ಳೇಬಹುದಲ್ವಾ. ಹಾಗಾಗಿ ಸೊ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ PGT ಏನಿದೆ, ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್, ಈ ಒಂದು ಹುದ್ದೆಗೆ ನೋಡಿ ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ ಮತ್ತು ಪ್ರೈಮರಿ ಏನಿದ್ದಾರೆ ಇವರೆಲ್ಲ ಬೇಕಾಗುತ್ತೆ. ನಮ್ಗೆ ಇದನ್ನೆಲ್ಲ ಏನು ಬೇಡ. ಏನು ಅರ್ಹತೆಗಳಿದೆ ಅಂತಕ್ಕಂಥದ್ದೇ ನಮ್ಗೆ ತುಂಬ ಇಂಪಾರ್ಟೆಂಟು. ಸೊ ಅದ್ರ ಬಗ್ಗೆ ನಾವು ತಿಳಿತಾ ಹೋಗೋಣ. ಸೊ ಅರ್ಹತೆಗಳೇನು? ಕಂಪ್ಯೂಟರ್ ಸೈನ್ಸ್, ಫಿಸಿಕಲ್ ಎಜುಕೇಷನ್, ಇಂಗ್ಲೀಷ್, ಹಿಂದಿ, ಸಂಸ್ಕೃತ್, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಬಯೋಟೆಕ್ನಾಲಜಿ, ಸೈಕಾಲಜಿ, ಕಾಮರ್ಸ್, ಹೋಮ್ ಸೈನ್ಸ್ ವಿಭಾಗಗಳಲ್ಲಿ PGT ಹುದ್ದೆಗಳಿಗೆ ನೇಮಕಾತಿ ನಡೆದಿದೆ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಸಬ್ಜೆಕ್ಟ್ಗಳಿಗೂ ಕೂಡ ಏನಾಗಿದೆ ಅಂದರೆ ನಿಮಗೆ ಅವಕಾಶ ಇದೆ ಅಂತ ಹೇಳ್ಬೋದು. PGT ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು BEd ಜೊತೆಗೆ ಸಂಬಂಧಪಟ್ಟ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ, ಸೊ MA ಮಾಡಬೇಕಾಗುತ್ತೆ. ನೀವು BEd ಜೊತೆಗೆ MA ಇರಬೇಕಾಗುತ್ತೆ ಫ್ರೆಂಡ್ಸ್. BEdಲ್ಲಿ 50% ಅಂಕಗಳನ್ನು ಪಡ್ಕೋಬೇಕಾಗುತ್ತೆ. ನೋಡಿ ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ, ಸ್ನಾತಕೋತ್ತರ ಪದವಿ ಪಡೆದಿರಬೇಕು. PGT ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು BEd ಜೊತೆಗೆ ಆಯಾ ವಿಭಾಗಗಳಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಪೂರ್ಣಗೊಳಿಸಿರಬೇಕು. ಹಾಗೆಯೇ ಸಂಸ್ಕೃತ, ಹಿಂದಿ, ಇಂಗ್ಲೀಷ್, ಸೋಷಿಯಲ್ ಸ್ಟಡೀಸ್, ಗಣಿತ, ವಿಜ್ಞಾನ ಮತ್ತು ಕಂಪ್ಯೂಟರ್ ಸೈನ್ಸ್ನಲ್ಲಿ TGT ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪದವಿ ಜೊತೆಗೆ, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಪದವಿ ಜೊತೆಗೆ BEd ಪೂರ್ಣಗೊಳಿಸಿರಬೇಕು ಸಾಕಾಗುತ್ತೆ. ಓಕೆನಾ.
ಅಂದರೆ ಪ್ರೈಮರಿ ಟೀಚರ್ಗೆ ಏನೆಂದರೆ ಕೇವಲ ಪದವಿ ಮತ್ತು ಬಿ ಎಡ್ ಕೇಳಿದ್ದಾರೆ. ಇನ್ನು PRT ಅಂತ ಇದೆ. ಸೊ ಇದರಲ್ಲಿ ಇನ್ಫಾರ್ಮೇಷನ್ ಅಂತ ನೋಡ್ತಾ ಹೋಗೋಣ. ಆಕಾಂಕ್ಷಿಗಳಿಗೆ ಪದವಿ ಜೊತೆಗೆ DED ಅಥವಾ BEd ಯಾವುದಾದ್ರೂ ನಡೆಯುತ್ತೆ. ಅರ್ಹತೆ ಹೊಂದಿರಬೇಕು. ನಿಗದಿತ ವಿದ್ಯಾರ್ಹತೆ ಅಂದರೆ ಪದವಿ ಸ್ನಾತಕೋತ್ತರ ಮತ್ತು BEdಲ್ಲಿ ಅಭ್ಯರ್ಥಿಗಳು 50% ಅಂಕಗಳನ್ನು ಪಡೆದರೆ ಮಾತ್ರ ಅರ್ಜಿ ಸಲ್ಲಿಸುವ ಅರ್ಹತೆ ಇರುತ್ತದೆ. ಇಷ್ಟೆಲ್ಲ ನೋಡಿದಾಗ ನಮಗೊಂದು ಕ್ಲಿಯರ್ ಆಗಿದೆ, ಇಲ್ಲಿ CTETಯನ್ನಾಗಲಿ ಅಥವಾ TETಯನ್ನಾಗಲಿ ಇವ್ರು ಕೇಳಿಲ್ಲ. ಓಕೆನಾ. ಹೀಗಾಗಿ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ತುಂಬ ಒಂದು ಆರ್ಮಿ ಮಕ್ಕಳು ಅಂದ ತಕ್ಷಣ ಎಲ್ಲೋ ಇರುತ್ತೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಒಂದು ಕ್ಯಾಪಿಟಲ್ ಸಿಟಿಯಲ್ಲೇ ಈ ಶಿಕ್ಷಣ ಅಂದರೆ ಶಿಕ್ಷಣ ನೀಡ್ತಕ್ಕಂತಹ ಶಾಲೆಗಳಿರುತ್ತೆ ಅಂತ ನನ್ನ ಗಮನಕ್ಕೆ ಬಂದಿರೋದು. ಹಾಗಾಗಿ ಯಾರು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಅರ್ಜಿಗಳನ್ನು ಸಲ್ಲಿಸಿ ಸ್ನೇಹಿತರೆ. ನೆನಪಿರಲಿ, ಇದರೊಂದಿಗೆ ಮುಂದೆ ಕೊಟ್ಟಿದ್ದಾರೆ CTET TET ಅರ್ಹತೆ ಕಡ್ಡಾಯ. ಇಂಗ್ಲಿಷ್ ಮಾಧ್ಯಮದಲ್ಲಿ ಅನುಭವ ಹಾಗೂ ಕಂಪ್ಯೂಟರ್ ಜ್ಞಾನ ಇರುವವರಿಗೆ ಆದ್ಯತೆ ಮೊದಲು. TGT ಕಂಪ್ಯೂಟರ್ ಸೈನ್ಸ್ ಹುದ್ದೆಗೆ ಮಾತ್ರ BEd ಅರ್ಹತೆಯಿಂದ ವಿನಾಯಿತಿ. ಓಕೆ. ಸೊ ವಯೋಮಿತಿಯನ್ನು ನೋಡೋದಾದರೆ ಸ್ನೇಹಿತರೆ 57 ವರ್ಷ ನಿಮಗೆ ಕೊನೆಯ ಒಂದು 57 ವರ್ಷದವರೆಗೆ ಸ್ನೇಹಿತರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. 57 ವರ್ಷ ಗರಿಷ್ಠ 57 ಇಯರ್ಸ್, ಇಷ್ಟು ದೊಡ್ಡದಾದಂಥ ಒಂದು ವರ್ಷ ಏನು ಕೊಟ್ಟಿದ್ದಾರೆ ಅಂದರೆ ಇದೆ ಅಂತ ಹೇಳ್ಬೋದು. ಲಾಸ್ಟ್ ಅಂದರೆ 35, ಮ್ಯಾಕ್ಸಿಮಮ್ ಅಂದರೆ 40. ನಾನು ಕೇಳಿರೋದು 57ವರೆಗೆ ಇವ್ರು ಕೊಟ್ಟಿದ್ದಾರೆ ಅಂದರೆ ಇಟ್ ಈಸ್ ಗ್ರೇಟ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ನೇಮಕ ಹೆಂಗೆ ನಡೆಯುತ್ತೆ ಅಂದರೆ ಮೊದಲು ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ ನಡೆಯುತ್ತಂತೆ. ಆನ್ಲೈನ್ ಪರೀಕ್ಷೆ ನಡೆಸಲಾಗುತ್ತದೆ. ರಾಜ್ಯದಲ್ಲಿ ಇದು ಬ್ಲರ್ ಆಗಿರೋದ್ರಿಂದ ನಂಗೆ ಓದೋಕ್ಕಷ್ಟು ಕ್ಲಿಯರ್ ಆಗ್ತಿಲ್ಲ, ಆದರೂ ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ. ಅರ್ಹತೆ ಪಡೆದ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಲಾಗುತ್ತೆ. ಮತ್ತು ಸಂದರ್ಶನದ ನಂತರ ಬೋಧನಾ ಪರೀಕ್ಷೆ ನಡೆಯುತ್ತೆ. ಈ ಸಂದರ್ಶನದಲ್ಲಿ ಅವಶ್ಯಕತೆ ಇದ್ದಲ್ಲಿ ಕಂಪ್ಯೂಟರ್ ಕಾರ್ಯನಿರ್ವಹಿಸುವ ಜ್ಞಾನವನ್ನು ಕೂಡ ಪರೀಕ್ಷೆ ಮಾಡ್ತಾರೆ. ಸಂದರ್ಶನ ಮತ್ತು ಬೋಧನೆ ಪರೀಕ್ಷೆಗಳನ್ನು ಶಾಲೆಗಳ ಆಡಳಿತ ಮಂಡಳಿಗೆ ನಡೆಸಲಾಗುತ್ತದೆ. CBSE ಮತ್ತು ಆರ್ಮಿ ಪಬ್ಲಿಕ್ ಸ್ಕೂಲ್ಗಳ ನಿಯಮಾವಳಿಗಳ ಪ್ರಕಾರ ನೇಮಕ ಪ್ರಕ್ರಿಯೆ ನಡೆಯುತ್ತೆ. ನೋಡಿ ಸ್ನೇಹಿತರೆ, TET ನಾನು ಕೇಳಿಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ CTET TET ಇದ್ದವರಿಗೆ ಅಲ್ಲಿ ಕಡ್ಡಾಯ ಅರ್ಹತೆ ಕಡ್ಡಾಯ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಬೋಧನೆ ಮಾಡ್ತಕ್ಕಂತಹ ಅನುಭವ ಇರಬೇಕು ಅಂತ ಕೂಡ ಹೇಳ್ತಿದ್ದಾರೆ. ಸೊ ನಿಮಗೆ ಫಸ್ಟು ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ ಇರುತ್ತೆ. ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ ಅಂತಂದರೆ ನಿಮಗೆ ಆನ್ಲೈನಲ್ಲೇ ಟೆಸ್ಟ್ ತೊಗೋತಾರೆ ಅಂತ ಆಗುತ್ತೆ ಇದರ ಅರ್ಥ. ಅದಾದಮೇಲೆ ಸಂದರ್ಶನ ಕರೀತಾರೆ, ಅದಾದಮೇಲೆ ರಿಸಲ್ಟ್ನ ಹೇಳ್ಕೊಡ್ತಾರೆ. ಸ್ನೇಹಿತರೆ, ಇದು ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಅರ್ಜಿಗಳನ್ನು ಸಲ್ಲಿಸಿ. ಎಲ್ಲರಿಗೂ ಈ ವಿಚಾರ ಗೊತ್ತಿಲ್ಲ. ನನಗೆ ನನ್ನ ಗ್ರೂಪಲ್ಲಿ ಈ ಒಂದು ಏನು ನೋಟಿಫಿಕೇಷನ್ ಆಗದಂತಹ ಒಂದು ಪೇಪರ್ನ ಹಾಕಿದ್ರು, ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೇನೆ ಅಷ್ಟೇ. 8,000 ಹುದ್ದೆಗಳಂದರೆ ಏನು ಕಡಿಮೆ ಏನಿಲ್ಲ, ತುಂಬ ದೊಡ್ಡದಾದಂತಹ ಸಂಖ್ಯೆನೇ ಆಗಿದೆ. ಹಾಗಾಗಿ ಎಲ್ಲರೂ ಏನೊಂದು ಅರ್ಜಿಗಳನ್ನು ಸಲ್ಲಿಸಿ. ಯಾರಿಗೆಲ್ಲ ಅನುಕೂಲ ಆಗುತ್ತೋ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್.